ಶುಭೋದಯ. ಶೃಂಗೇರಿ ಸುದ್ದಿಗೆ ಸ್ವಾಗತ. ಓದುತ್ತಿರುವವರು ಮಂಗಳಗೌರಿ ಎಂಎನ್, ಮೈಸೂರು. ಶ್ರೀ ವಿಶ್ವಾವಸುನಾಮ ಸಂವತ್ಸರ, ದಕ್ಷಿಣಾಯಣ, ಶರದೃತು, ಆಶ್ವಯುಜ ಮಾಸ, ಕೃಷ್ಣ ಪಕ್ಷ, ಪಾಡ್ಯ, ಅಶ್ವಿನಿ ನಕ್ಷತ್ರ. ದಿನಾಂಕ 8-10-2025 ಬುಧವಾರ. ಮುಖ್ಯ ಅಂಶಗಳು: ಶ್ರೀ ಶಾರದಾಂಬಿಕೆ ಮಹಾಭಿಷೇಕ, ಸಾರ್ವಜನಿಕ ಆಸ್ಪತ್ರೆಗೆ ಶಂಕುಸ್ಥಾಪನೆ. ಸುದ್ದಿಯ ವಿವರ: ಶರನ್ನವರಾತ್ರಿ ಉತ್ಸವ ಹಾಗೂ ಮಹಾರಥೋತ್ಸವದ ನಂತರ ಶ್ರೀ ಶಾರದಾ ಪೀಠದಲ್ಲಿ ಆಶ್ವಯುಜ ಶುಕ್ಲ ಹುಣ್ಣಿಮೆಯಂದು ಶ್ರೀ ಶಾರದಾ ಪರಮೇಶ್ವರಿಗೆ ಮಂಗಳವಾರ ಭುವನೇಶ್ವರಿ ಅಲಂಕಾರ ಹಾಗೂ ಮಹಾಭಿಷೇಕ ಮತ್ತು ತೆಪ್ಪೋತ್ಸವ ನಡೆಯಿತು. ಇದರೊಂದಿಗೆ ಶ್ರೀ ಶಾರದಾ ಶರನ್ನವರಾತ್ರಿ ಉತ್ಸವದ ಸಂಭ್ರಮಕ್ಕೆ ತೆರೆ ಕಂಡಿತು. ಭೂಮಿ ಹುಣ್ಣಿಮೆ ದಿನವಾದ ಮಂಗಳವಾರ ಶ್ರೀಮಠದಲ್ಲಿ ಭೂಮಿ ಪೂಜೆ ನೆರವೇರಿಸಲಾಯಿತು. ಶ್ರೀ ಶಾರದಾ ದೇಗುಲದಲ್ಲಿ ವರ್ಷದಲ್ಲಿ 3 ದಿನ ಮಾತ್ರ ಶ್ರೀ ಶಾರದಾ ಪರಮೇಶ್ವರಿಯ ಮೂಲ ವಿಗ್ರಹಕ್ಕೆ ಮಹಾಭಿಷೇಕ ನಡೆಯಲಿದ್ದು, ಶಾರದಾಂಬಾ ದೇವಾಲಯದ ಕುಂಭಾಭಿಷೇಕ ಮಹೋತ್ಸವದ ದಿನ, ಮಹಾಲಯ ಅಮಾವಾಸ್ಯೆಯ ದಿನ ಹಾಗೂ ಭೂಮಿ ಹುಣ್ಣಿಮೆಯ ದಿನದಂದು ಮಹಾಭಿಷೇಕ ನಡೆಯಲಿದೆ. ಸಂಜೆ ತುಂಗಾ ನದಿಯಲ್ಲಿ ತೆಪ್ಪೋತ್ಸವ ನಡೆಯಿತು. ಅಲಂಕೃತಗೊಂಡ ತೆಪ್ಪದಲ್ಲಿ ಶ್ರೀ ಶಾರದೀಯ ಉತ್ಸವ ಮೂರ್ತಿ ಕುಳ್ಳಿರಿಸಿ ತುಂಗಾ ನದಿಯಲ್ಲಿ 3 ಸುತ್ತು ಪ್ರದಕ್ಷಿಣೆ ಹಾಕಲಾಯಿತು. ಈ ಬಾರಿ ತೆಪ್ಪೋತ್ಸವ ವೀಕ್ಷಿಸಲು ಭಕ್ತವೃಂದ ಹಾಗೂ ಅರ್ಚಕರು, ಶ್ರೀಮಠದ ಸಿಬ್ಬಂದಿಗಳು ಹಾಜರಿದ್ದರು. ಶೃಂಗೇರಿ ಶ್ರೀ ಶಾರದಾ ಪೀಠಕ್ಕೆ ಮಂಗಳವಾರ ಭೇಟಿ ನೀಡಿದ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್, ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್, ಶಾಸಕ ಟಿಡಿ ರಾಜೇಗೌಡ, ಜಗದ್ಗುರು ಶ್ರೀ ವಿಧುಶೇಖರ ಭಾರತಿ ಸ್ವಾಮೀಜಿಗಳ ಆಶೀರ್ವಾದ ಪಡೆದರು. ಶಾಸಕ ಟಿಡಿ ರಾಜೇಗೌಡರ ನಿರಂತರ ಪ್ರಯತ್ನದಿಂದ ತಾಲೂಕಿಗೆ ಅಗತ್ಯವಾಗಿದ್ದ 100 ಬೆಡ್ ಸಾಮರ್ಥ್ಯದ ಸಾರ್ವಜನಿಕ ಆಸ್ಪತ್ರೆಗೆ ಶಂಕುಸ್ಥಾಪನೆ ಮಾಡಲಾಗಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಹೇಳಿದರು. ಅಡ್ಡಗದ್ದೆ ಗ್ರಾಮ ಪಂಚಾಯಿತಿಯ ಬೆಳಂದೂರು ಗ್ರಾಮದ ಹೊನ್ನವಳ್ಳಿಯಲ್ಲಿ 100 ಬೆಡ್ ಸಾಮರ್ಥ್ಯದ ಸಾರ್ವಜನಿಕ ಆಸ್ಪತ್ರೆಗೆ ಮಂಗಳವಾರ ಶಿಲಾನ್ಯಾಸ ಮಾಡಿ ಮಾತನಾಡಿದರು. ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದ ಶಾಸಕ ಟಿಡಿ ರಾಜೇಗೌಡ, ಆಸ್ಪತ್ರೆ ನಿರ್ಮಾಣಕ್ಕಾಗಿ ನಿರಂತರ ಹೋರಾಟ ನಡೆದಿದ್ದು, ಕಂದಾಯ ಇಲಾಖೆ ಸ್ಥಳಾವಕಾಶ ದೊರಕದೆ ಆಸ್ಪತ್ರೆ ನಿರ್ಮಾಣ ಮುಂದೂಡಲಾಗಿತ್ತು. ಆರೋಗ್ಯ ಸೇವೆ ಸಾಧ್ಯವಾದಷ್ಟು ಬೇಗ ಸಾರ್ವಜನಿಕರಿಗೆ ಸೇವೆ ದೊರಕಲಿದೆ ಎಂದರು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಕೆಜೆ ಜಾರ್ಜ್, ಕಾಡ ಅಧ್ಯಕ್ಷ ಡಾ ಅಂಶುಮಾನ್, ಜಿಲ್ಲಾ ಆರೋಗ್ಯಾಧಿಕಾರಿ ಡಾ ಅಶ್ವಥ್ ಬಾಬು, ಜಿಲ್ಲಾಧಿಕಾರಿ ಮೀರಾ ನಾಗರಾಜ್, ಜಿಲ್ಲಾ ಪಂಚಾಯಿತಿ ಸಿಇಒ ಡಾ ಕೀರ್ತನಾ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾ ವಿಕ್ರಮ್ ಆಮಟೆ, ಡಾ ಶ್ರೀನಿವಾಸ್ ಇತರರು ಇದ್ದರು. ರೈತರ ಹಬ್ಬವೆಂದೇ ಭಾವಿಸಲಾಗಿರುವ ಭೂಮಿ ಹುಣ್ಣಿಮೆ ಹಬ್ಬವನ್ನು ತಾಲೂಕಿನಾದ್ಯಂತ ಶ್ರದ್ಧಾಭಕ್ತಿಯಿಂದ ಮಂಗಳವಾರ ಆಚರಿಸಲಾಯಿತು. ಗ್ರಾಮೀಣ ಪ್ರದೇಶದಲ್ಲಿ ಭೂತಾಯಿಗೆ ವಿಶೇಷ ಪೂಜೆ ನಡೆಯಿತು. ಸೂರ್ಯ ಉದಯಿಸುವುದಕ್ಕೂ ಮುನ್ನವೇ ರೈತರು ಭೂಮಿ ಪೂಜೆ ಮಾಡಲು ಅಗತ್ಯ ತಯಾರಿಯೊಂದಿಗೆ ತಮ್ಮ ಜಮೀನಿಗೆ ತೆರಳಿ ಪೂಜೆ ಸಲ್ಲಿಸಿದರು. ರೈತರು ಹಬ್ಬಕ್ಕಾಗಿ ವಿಶೇಷ ತಯಾರಿ ನಡೆಸಿದ್ದರು. ತಮ್ಮ ಜಮೀನಿನಲ್ಲಿ ತಳಿರು ತೋರಣ, ಬಾಳೆಕಂಬ ನೆಟ್ಟು ರಂಗೋಲಿ ಹಾಕಿ ಹಬ್ಬದ ಸಿದ್ಧತೆ ನಡೆಸಿದರು. ತೋಟಗಳಲ್ಲಿ ಅಡಕೆ, ಬಾಳೆ ಮರಗಳಿಗೆ ಕೆಮ್ಮಣ್ಣು, ಸುಣ್ಣ ಬೆಳೆದು ತಳಿರು ತೋರಣ, ಹೂವಿನ ಹಾರ ಹಾಕಿ ಶೃಂಗರಿಸಿದ್ದರು. ಮೆಣಸಿ ಗ್ರಾಮ ಪಂಚಾಯಿತಿಯ ರೇಣುಕಾಂಬ ನಗರದ ಪಡುಬೈಲು ಗಿಡ್ಡಪ್ಪಗೌಡ, ವಯಸ್ಸು 75, ಸೋಮವಾರ ನಿಧನರಾದರು. ಇವರಿಗೆ ಪುತ್ರ ಹಾಗೂ ಪುತ್ರಿ ಇದ್ದಾರೆ. ಸುದ್ದಿ ಸಂಪಾದಕ ಕೆಎಲ್ ಗೋಪಾಲಕೃಷ್ಣ, ಸಹಕಾರ ಕೆವಿ ರಮೇಶ್, ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೌಮ್ಯ ವಿಜಯಕುಮಾರ್. ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು. ಶೃಂಗೇರಿ ಸುದ್ದಿ ಕೇಳಲು ನಿಮ್ಮ ಹೆಸರು, ವಾಟ್ಸಪ್ ಸಂಖ್ಯೆಯನ್ನು 9448843831ಕ್ಕೆ ವಾಟ್ಸಪ್ ಮಾಡಿ. ವಂದನೆಗಳು.